4 ವರ್ಷದ ಹೆಣ್ಮಗು ಮೇಲೆ ಭೀಮರಾವ್ ಕಾಂಬ್ಳೆ 65 ವರ್ಷದ ವ್ಯಕ್ತಿ ಎಷ್ಟು ವಿಕೃತವಾಗಿ ಮಗುನ ಬೆಳೆಸ್ಕೊಂಡಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಅವನ ಮನುಷ್ಯ ಅನ್ಬೇಕೋ ಏನ್ ಅನ್ಬೇಕೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ ಮಗುನ ಅತ್ಯಾಚಾರ ಮಾಡುವಂತಹ ಸಮಯದಲ್ಲಿ ಮಗು ಕಿರ್ಚ್ಬಿಟ್ರೆ ಎಲ್ಲಾದ್ರೂ ಗೊತ್ತಾಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಮಗುವಿನ ಬಾಯಿಗೆ ಸಗಣಿನ ತುಂಬಿದ್ದಾನೆ. ಅದಾದ್ಮೇಲೆ ಮಗುವಿನ ತಲೆ ಮೇಲೆ ಕಲ್ ಎತ್ತು ಹಾಕಿ ಮಗುನ ಕೊಂದಿದ್ದಾನೆ. ಹೇಳೋದಕ್ಕೂ ಭಯ ಆಗುತ್ತೆ, ಯಾಕಂತಂದ್ರೆ ನಮ್ಮ ಮನೆಯಲ್ಲೂ ಪುಟ್ಟು ಹೆಣ್ಮಕ್ಳು ಇರ್ತಾರೆ. ಈ ರೀತಿ ಮಾಡಿ ಮಗುನ ಸಾಯಿಸ್ಬಿಟ್ಟು ಆ ಸಗಣಿ ಇರುತ್ತಲ್ಲ ಅದ್ರ ಕೆಳಗಡೆ ಮಗುನ ಮಲಗಿಸ್ಬಿಟ್ಟು ಸಗಣಿನ ಅದ್ರ ಮೇಲೆ ಮುಚ್ಬಿಟ್ಟಿದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗಿದೆ ಈ ಒಂದು ಇನ್ಸಿಡೆಂಟ್. ಏನ್ ಹೇಳ್ಬೇಕು, ತಂದೆ ತಾಯಿಗೆ ಎಷ್ಟು ಗಿಲ್ಟ್ ಕಾಡುತ್ತೆ ಹೇಳಿ. ಈಗ ಅಯ್ಯೋ ಮಗುನ ಸಮ್ಮರ್ ಹಾಲಿಡೇಸ್ಗೆ ಅಜ್ಜಿ ಮನೆಗೆ ಕಳ್ಸಿಲ್ಲ ಅಂತಂದ್ರೆ ಮಗುಗೆ ಏನು ಆಗ್ತಿರಲಿಲ್ಲ. ಅಜ್ಜಿ ಮನೆಗೆ ಒಂದು ಮಗುನ ಕಳಿಸೋದು ಇಷ್ಟೊಂದು ಅನ್ಸೇಫ್ ಈಗಿನ ಒಂದು ಇದ್ರಲ್ಲಿ. ಯಪ್ಪ ಹೇಗ್ ಇಟ್ಕೊಳ್ಳೋದು, ಪುಟ್ಟು 4 ವರ್ಷದ ಮಗು. ಅವನ್ ಕೇಸ್ ಏನು ಅಂತಂದ್ರೆ ಅವ್ನು ಆಲ್ರೆಡಿ ಒಂದು ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬೇಲ್ ಮೇಲೆ ವಾಪಸ್ ಬಂದಿದ್ದಾನೆ. ಆಬ್ವಿಯಸ್ಲಿ ಅವ್ನು ಇವಾಗ್ಲೂ ಜೈಲಿಗೆ ಹೋಗ್ತಾನೆ, ಇನ್ನೊಂದ್ಸಲ ಬೇಲಲ್ಲಿ ವಾಪಸ್ ಬರ್ತಾನೆ, ಇನ್ನೊಂದು ಹೆಣ್ಮಗು ಮೇಲೆ ಇದೇ ರೀತಿ ಮಾಡ್ತಾನೆ. ನಮ್ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಥವಾ ನಮ್ ಒಂದು ಸಿಸ್ಟಮ್ ಏನ್ ಹೇಳ್ಬೇಕು ಖಂಡಿತವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಗೊತ್ತಾ. ಆ ಇನ್ಸಿಡೆಂಟ್ ಕೇಳಿಸ್ಕೊಂಡ ಆ ಇನ್ಸಿಡೆಂಟ್ ಗೊತ್ತಾದಾಗಿಂದ ನಮ್ಮ ಮಕ್ಳನ್ನ ಒಂದು ಆ ಕಡೆ ಈ ಕಡೆ ಕಳ್ಸೋದಕ್ಕೂ ಭಯ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮನೆಗೂ ಶೇರ್ ಮಾಡಿ. ಅಂಡ್ ಇನ್ನೊಂದು ಏನ್ ಇಂಪಾರ್ಟೆಂಟ್ ಗೊತ್ತಾ, ನಮ್ಮವರು ಅಂತ ನಂಬೋದೂ ತುಂಬಾ ತಪ್ಪಾಗುತ್ತೆ. ಈಗಿನ ಒಂದು ಸಿಚುಯೇಷನ್ ಅಲ್ಲಿ ಯಾರನ್ನೂ ನಂಬೇಡಿ, ನಿಮ್ ಮಕ್ಳನ್ನ ನೀವೇ ನೋಡ್ಕೊಳ್ಳಿ ದಯವಿಟ್ಟು. ಯಾಕಂತಂದ್ರೆ ಮಕ್ಳಿಗೆ ಏನು ಅಂತಾನು ಗೊತ್ತಿರೋದಿಲ್ದೇ ಇರೋಂತಹ ಏಜ್ ಅಲ್ಲಿ ಈ ರೀತಿ ಆಗ್ಬಿಟ್ರೆ ತುಂಬಾನೇ ಕಷ್ಟ. ಆ ಮಗು ಜೀವ ಹೋಯ್ತು. ಇವಾಗ ಆ ತಂದೆ ತಾಯಿಗೆ ಯಾರು ಆ ಮಗುವನ್ನ ತಂದು ಕೊಡಕ್ಕಾಗತ್ತಾ? ನಿಜವಾಗ್ಲೂ ಆ ಮನುಷ್ಯನ ನನಗೆ ನೆನೆಸ್ಕೊಂಡ್ರೆ ಅವ್ನ ಪಿಕ್ಚರ್ ಇಲ್ಲಿ ಹಾಕಿದೀನಿ ನೋಡಿ, ಎಷ್ಟು ಕೋಪ ಬರ್ತಿದೆ ಗೊತ್ತಾ. ಆ 4 ವರ್ಷದ ಮಗುನ್ ಏನ್ ಪಾಪ ಪುಟ್ಟ ಕಂದ ಆಟ ಆಡ್ತಿರಂತಹ ಏಜು. ಅಬ್ಬಾ ದೇವ್ರೆ, ನಿಜವಾಗ್ಲೂ ಭಯ ಆಗುತ್ತೆ. ಸೀರಿಯಸ್ಲಿ ನಮ್ ಸಮಾಜ ಎಷ್ಟು ಕೆಟ್ಟತನಕ್ಕೆ ಹೋಗ್ತಿದೆ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋಣ. ನಮ್ಮ ಮಕ್ಳನ್ನ ಎಲ್ಲೂ ಬಿಡೋದ್ ಬೇಡ, ನಾವೇ ನೋಡ್ಕೊಳ್ಳೋಣ. ಬಿಕಾಸ್ ನಮ್ಮ ಮಕ್ಳು ನಾವೇ ಸೇಫ್ಟಿ ಆಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ.